ಗೋ ಅಮ್ಮು ಜಂಪ್ 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 1 2 3 ಜಂಪ್ ಅಪ್ಪ ಮೊದಲೇ ಟೈಮ್ ಆಗಿದೆ ಜಂಪ್ ಮಾಡು ಜಂಪ್ ಜಂಪ್ ಮಾಡು ಜಂಪ್ 1 ಅಣ್ಣ ಇದ್ದಾನೆ ಕೆಳಗಡೆ ಹೋಗು ಜಂಪ್ ಮಾಡು ಹೋಗು ಅಣ್ಣ ಇದ್ದಾನೆ ಹೋಗು ಹೋಗಲ್ಲ ಅಣ್ಣ ಇದ್ದಾನೆ ಹೋಗು 1 2 3 ಜಂಪ್ ಈಗ ಹೋಗಪ್ಪ ನನಗೆ ಆಗಲ್ಲಪ್ಪ ನೀನು 6 ಅಣ್ಣ ಹೋಗ್ತಾನಾಳು ನೀ ಜಂಪ್ ಮಾಡೋಕ್ಕಾಗುತ್ತಾ ನಿನಗೆ ನೀ ಜಂಪ್ ಮಾಡ್ತಿ ಭಯ ಬೀಳ್ಬೇಡಕ್ಕಂದ ನೀ ಮಾಡ್ತೀವಲ್ಲೇ ಅದನ್ನೇ ಬೇಡ ಬಾ ಮನೆಗೆ ಹೋಗೋಣ ಬಾ ಮನೆಗೆ ಹೋಗೋಣ ಇಲ್ಲ ಬೇಡ ಮನೆಗೆ ಹೋಗೋಣ ನಡಿ ಜಂಪ್ ಜಂಪ್ 1 2 3 ಜಂಪ್ ಬಾ ಮನೆಗೆ ಹೋಗೋಣ ಬಾ ಬೇಡ ಸ್ವಿಮ್ಮಿಂಗ್ ಬೇಡ ನಿಂತು ನಡಿ ನಿಂತು ಮನೆಗೆ ಹೋಗೋಣ ಬಾಯ್ ಮನೆಗೆ ಹೋಗೋಣ ನಡಿ ಬೇಡ ಸ್ವಿಮ್ಮಿಂಗ್ ಬೇಡ ಹೋಗು ಬೇಡ ಮನೆಗೆ ಬೇಡ ಅದು ಏನೇನು ಅಯ್ಯೋ ಇವನ್ನ ಅದು ಏನೋ ಅದು ತಲೆ ಹುಳ ಅದನ್ನ ತೊಗೊಂಡು ಏನು ಮಾಡ್ತೀನಿ ನಾನು ಬ್ರೇಸ್ಲೆಟು ನೋಡಲ್ಲ ನಿನಗೆ ಅಯ್ಯ ಅವನು ಕುಂದ್ರದೆಲ್ಲ ಸೀನೆ ಇಲ್ಲಿ ಬಿಡು ಅವನು ಹೋಗು ಅಣ್ಣ ಜೊತೆ ಹೋಗು ಆ ಕಡೆ ಹೋಗು ಹೋಗು ನಡಿ ಅಯ್ಯ ನಡಿ 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 ಅಣ್ಣ ಬಂದ ಅಯ್ಯ ಕಿತ್ತಿದೆ ನಾ ಹೇಳಿಲ್ಲ ನಿಂತು ತಗೋಪು ಕ್ಯಾಪ್ ನೀ ಹಾಕೊಂತಿದ್ದಾನ ನಡಿ ನೀವು ಹೋಗು ಎಸ್ 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 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಎಸ್ 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 ಗೋ 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 ನೋಡಲ್ಲ ಎಷ್ಟು ಖುಷಿ ಅವನಿಗೆ ಗೋ ಗೋ ಅಮ್ಮ ಅಣ್ಣ ಬಂದ ಅಣ್ಣ ಬಂದ ಅರು ಅಣ್ಣ ಬಂದ ಗೋ 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 ಅಣ್ಣ ಬಂದ ಅಣ್ಣ ಬಂದ ಅಮ್ಮ ಅಣ್ಣ ಬಂದ ಅರು ಅಣ್ಣ ಬಂದ ನೋಡಿಲ್ಲ ಅಣ್ಣ ಎಲ್ಲೋದ ನೋಡು ಅಣ್ಣ ಎಲ್ಲೋದ ಅಣ್ಣ 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 ಗೋ ಗೋ ಗೋವಿತ್ ಅಣ್ಣ ಗೋ ಅಮ್ಮ ಗೋವಿತ್ ಅಣ್ಣ ಅಮ್ಮ ಗೋ ಗೋ ನೋಡಲ್ಲ ನಿಂತು ಅಪ್ಪು ನೋಡಲ್ಲ ನಿನಗೆ ಹೇಗೆ ಮಾಡ್ತಾನ ಅವನು ನಿಂತು ಓಡಿಸ್ಲಿ ಹಿಂಗೆ ಓಡಿಸಿ ಅವನು ಬಂದೆ ಅಂತೇಳಿ ಪಾಪು ನಿಂತು ಹಿಂಗೋಗ್ರಿ ಇಲ್ಲ ಹಿಂಗಾರ ಹೋಗ್ರಿ ಅಲ್ಲಿ ಹೋದ್ರೆ ಅವನು ಆಡ್ತಾನೆ ನಿಂತ್ಬಿಡ್ತಾನೆ ಅವನು ಕಾಲು ನಿಲುಕ್ತಾವಲ್ಲ ಸಿಕ್ಕೇನು ಹೋಗ್ತಾನೆ ಬಾ ಈ ಕಡೆ ಬಾ ಭಾಳ ಹೆಚ್ಚಿಗೆತ್ಲಿ ಅವನು ಬಂದ ಅಣ್ಣ ಬಂದ ಹೋಗು ಅಣ್ಣನೂ ಸ್ವಿಮ್ ಮಾಡ್ತಾನೆ ಅಂತಂದು ಅದು ಮೊದ್ಲಾಗಿನ ನೆನಪಿಲ್ಲ ನಿಂತು ಅವಂಗ ಅವನು ಫ್ಲ್ಯಾಟ್ ಹೊಡಿಬೇಕಂತನ್ಲಿ ಅವನು ಸ್ವಿಮ್ ಶಿಕ್ಕಿ ಹಿಡಿ ನಿಂತು ಆರು ಹಿಡಿ ಅವನು ಹಿಡಿ ಬಂದ ಅಣ್ಣ ಬಂದ ಗೋ ದಟ್ ಸೈಡ್ ಆ ಕಡೆ ಹೋಗ ಆ ಕಡೆ ಹುಚ್ಚು ನೋಡಲ್ಲ ಅಣ್ಣ ಒಳಗೆ ಹೋಗ್ತಾನೋ ನೀನು ಹೋಗು
ಅಮ್ಮು ಅಣ್ಣ ಒಳಗೆ ಹೋಗ್ತಾ ನೋಡು, ಹೋಗು ನೀ ಹೋಗು. ಹೆಡ್ ಡೌನ್ ಮಾಡು, ಅಣ್ಣ ಮಾಡ್ತಾ ನೋಡಲ್ಲ, ಹೆಡ್ ಡೌನ್ ಮಾಡು. ಅಣ್ಣ ಮಾಡ್ತಾ ನೋಡಲ್ಲ, ಹೆಡ್ ಡೌನ್ ಮಾಡಮ್ಮು. ಚಿನ್ನ ಅಲ್ಲ ಅಣ್ಣ ಮಾಡ್ತಾ ನೋಡಿ, ಹೆಡ್ ಡೌನ್ ಮಾಡಮ್ಮು. ಅಣ್ಣ ಮಾಡ್ತಾ ನೋಡಿ, ಹೆಡ್ ಡೌನ್ ಮಾಡು, ಹೆಡ್ ಡೌನ್. ಸಿ ಯು ವಾಂಟ್ ಟು ಡೂ ದ್ಯಾಟ್. ಯಪ್ಪ ಹಾಂ ಯು ವಾಂಟ್ ಟು ಟ್ರೈ ದ್ಯಾಟ್. ನೀ ಹಿಂಗೆ ಇಡೀ ಪಾಪ ಅಂದ್ರೆ ಅವ್ನು ಹಿಂಗೆ ಫ್ಲೋಟ್ ಮಾಡ್ತಾನೆ ನೋಡು. ಅವ್ರು ಸರ್ ಹೇಳ್ಕೊಟ್ಟಿದ್ರಲ್ಲ, ಅವ್ನು ಏನೋ ಹಿಂಗೆ ಆಡ್ಬೇಕಂತ ಕಲಿತಾನ ಅವನು. ಹೆಡ್ ಡೌನ್ ಮಾಡೋದು ಅಂತ ಹೇಳ್ಕೊಡ್ಬೇಕು ಅವಂಗ. ಅಣ್ಣ ಬಂದ, ಅರು ಅಣ್ಣ ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ. ಹಾಂ ಹ್ಞೂ ನಾವು ಬ್ರೀತ್ ಮಾಡೋದು ಹಂಗೆ ಕಲ್ತಾನವ ನೀರಾಗ. ಅವಂಗ ಕ್ಯಾಪು ಗೀಪು ಎಲ್ಲ ಇದಾಕ ಅವಂಗ. ಅಣ್ಣ ಎಲ್ಲೋದ ಅರು, ಅಣ್ಣ ಎಲ್ಲೋದು ನೋಡಲಿ, ಅಣ್ಣ ನೋಡಲಿ. ಬಂದ ನಿಂತು, ಬಂದ ನಿನ್ನ ಹತ್ರ ಹಿಡಿತಾನೆ, ಹಿಡಿತಾನೆ. Go, go, go. ಬಾ 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 ಬಂದು ನೋಡಲ್ಲ ಅಣ್ಣ, ಬಂದು ನೋಡು. ಬಾ ಚಿನ್ನ, ಬಾ ಬಾ ಈ ಕಡೆ ಬಾ. ನೋಡಲ್ಲ ಅಣ್ಣ ಒಳಗೆ ಹೋದ್ ನೋಡಲ್ಲ. ನೀನು ಮಾಡು, ಹೆಡ್ ಡೌನ್ ಮಾಡಿ, ನೀನು ಮಾಡು, ಹೆಡ್ ಡೌನ್ ಮಾಡಿ, ಹೆಡ್ ಡೌನ್. ಅರು ಹೆಡ್ ಡೌನ್, ಹೆಡ್ ಡೌನ್, ಹೆಡ್ ಡೌನ್, ಹೆಡ್ ಡೌನ್. ಕಣ್ಮುಚ್ಚು, ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ಅವನು ಎದರ್ತಾನೆ, ಅದು ಏನೇನು ತಾನ ಮಾಡಿದ್ರು ಏನು. ಈಗ ಹಿಂಗೆ ಒತ್ತಿ ಹೋಗೋವ. ಶಿಕ್ 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 ಹಿಡಿ ನಿಂತು, ಹಿಡಿ ಅವನು, ಹಿಡಿ ಹಿಡಿ ಅವನು. ಈಗ ಹಿಂಗೆ ಫ್ಲಾಟಾಗಿ ಹೋಗ್ಬೇಕಂತ ಪಾಪ ಅವನು. ಬಾ ಬಾ ಮುಂದೆ ಬಾ, ಬಾ ಕಂದ ಮುಂದೆ ಬಾ. ಆರ್ಯನ್ ಕಮ್, ಆರ್ಯನ್. ಹೆಡ್ ಡೌನ್, ಹೆಡ್ ಡೌನ್, ಹೆಡ್ ಡೌನ್ ಮಾಡ್ಚಿನಾ. 3 ಗೋ, ಗೋ ವಿತ್ ಅಣ್ಣ. ಬಾಯ್ ಮುಚ್ಚು, ಬಾಯ್ ಕ್ಲೋಸ್ ಯುವರ್ ಮೌತ್. ಹಿಂಗೆ ಮಾಡೋಣ, ಹಿಂಗೆ. ಎಸ್ ಎಸ್, ನೀ ಮಾಡೋಣ. ಸರಿ ನೀತು ಹಿಂದೆ ಮಾಡಿಗಿಡೆ ನಾವು ಹಿಂದಕ್ಕೆ ನೀನು, ಯಾಕಂದ್ರೆ ಅದು ಇದಪ್ಪಿಗೆ ಗಾಡಿ. ಹಾಂ ಅದು ಬಿಡು, ಅವನಿಗೆ ಹೇಳ ಹೆಡ್ ಡೌನ್ ಮಾಡೋಣ. ನೀನು ಹಿಂಗೆ ಫ್ಲ್ಯಾಟ್ ಮಾಡೋಣ ಪಾಪ, ಹಿಂಗೆ ಹಿಂಗೆ ಮಾಡ್ತೇನೆ, ನೀ ಕರ್ಕೊಂಡು ಹೋಗ್ತೇನೆ. ಬೇಡ ಅಂದರೆ ಬಿಡು, ಬೇಡ ಅಂದರೆ ಬಿಡು ನೀತು, ಬೇಡ ಅಂದರೆ ಬಿಡು, ಹೋಗ್ತಾ ಬೇಡ ಅಂದರೆ ಬಿಡು. ಆರು ಅಣ್ಣ ಜೊತೆ ಹೋಗು, ಹೋಗಮ್ಮ ಅಣ್ಣ ಜೊತೆ ಹೋಗು. ಇಡಿ ಇಡಿ ಅಣ್ಣನ ಇಡಿ, ಇಡಿ ಇಡಿ. ಇಬ್ರು ಡೈವ್ ಮಾಡ್ಬೇಕು ಮೇಲಿಂದ. ಹಾಂ ಬರ್ತಾನ್ರಿ, ಅವ್ನು ಕಲ್ತಾನ್ರಿ, ಅವ್ನು ಕಲ್ತಾನ್ರಿ. ಗ್ಯಾಪ್ ಅಷ್ಟೇ ರೀ, ಅಂದ್ರೆ ಇವಾಗ ಬಿ ಓದಕ್ಕೆ ಹೋಗ್ಯಾನ್ರಿ ಅವ್ನು. ಅಣ್ಣ ರೀ, ನನ್ನ ಮಗ ಆಗ್ಬೇಕು ರೀ. ಹಾಂ ನಮ್ಮ ಅಕ್ಕನ ಮಗ ರೀ. ಅಂದ್ರೆ ಅವನು ಹಾಂ ಮಾಡೇನ್ರಿ, ಅವ್ನು ಕಲ್ತಾನ್ರಿ ಫುಲ್ಲು. ಆದ್ರೆ ಈಗ ಪ್ರಾಕ್ಟೀಸ್ ಇಲ್ರಿ ಅಷ್ಟೇ. ಇಲ್ಲಿಲ್ರಿ, ಅಂದ್ರೆ ಈಗ ಆಳ್ವಾಸಿಗೆ ಇಂಜಿನಿಯರಿಂಗ್ ಓದಾತನ್ರಿ ಅವ್ನು, ಸಿವಿಲ್. ಆಳ್ವಾಸ್ ಮಂಗಳೂರು
ಸಿವಿಲ್ ಅದು ಬಂದಿದ್ದಾರೆ ಅವನು ನಿನ್ನೆ ಊರಿಂದ. ಇಲ್ರಿ ಅಯ್ಯೋ ಅವನು ಅದಕ್ಕೋಸ್ಕರ ಅವನ ತಮ್ಮಗೋಸ್ಕರ ಬಂದರೆ ಅವನು ಪ್ರಾಕ್ಟೀಸ್ ಇಲ್ಲ ಅವನಿಗೆ. ಅವನಿಗೆ ಬಾ ಬಾ ಅಂತ ಅವ್ರ ಅಣ್ಣ ಕರೀತಾನ್ರ ಅಂದ್ರೆ ಅವನಿಗೆ ಪ್ರಾಕ್ಟೀಸ್ ಇಲ್ಲ. ಗೋಡೆ ಪಕ್ಕದಲ್ಲಿ ಹೋಗ್ರಿ ನೀವು, ಗೋಡೆ ಬರೀ ನೀವು. ಅವ್ನು ನೋಡ್ರಿ ಅಲ್ಲಿ ನೋಟ್ ಆಗ್ಬೇಕಂತಾನ. ಪ್ರಾಕ್ಟೀಸ್ ಇಲ್ಲದೆ ಅಲ್ಲಿ ಹೋಗ್ಬೇಡಿ, ದೂರ ಹೋಗ್ಬೇಡಿ. ನಾವು ಪ್ರಾಕ್ಟೀಸ್ ಇದ್ವಿ. ಅವ್ನು ಬಾ ಅಂತ ಕರೀತಾನೆ ನೋಡ್ರಿ, ಅವ್ರ ಅಣ್ಣ ಕರೀತಾನ್ರಿ ಅವ್ನು. 3 ಜನ ಅಕ್ಕ ತಂಗಿರಲ್ರಿ, ನಮ್ಮ ಸೆಕೆಂಡ್ ಅಕ್ಕನ ಮಗ ರೀ ಇವನು. ಸಣ್ಣವಿದ್ದಾಗಿಂದ ನಾನೇ ನೋಡ್ಕೊಂಡಿನ್ರಿ ಇವನು. ಅದಕ್ಕೆ ಅಮ್ಮನ ಅಂತಾರೆ ಇವ್ರಾತು. ಇನ್ನೊಬ್ಬಕ್ಕೆ ನಮ್ಮ ದೊಡ್ಡ ಅಕ್ಕನ ಮಗಳು ಅಷ್ಟೇ ರೀ. 3 ಜನಕ್ಕೆ ಒಬ್ರೊಬ್ರು. ಅಲ್ಲಿ ಗದಗಲ್ಲಿ ಇರ್ತಾಳ್ರಿ ಅವಳು. ಇದ್ರಾಗ ಅದಾಳ್ರಿ BJP ಒಳಗೆ ಅದಾಳ್ರಿ ಅವಳು. ಹಾಂ ಪೊಲಿಟಿಷಿಯನ್ ಒಳಗೆ ಅದಾಳ್ರಿ. ಮೆಂಬರ್ ಅದಾರನ್ರಿ? ಹಾಂ ಮೆಂಬರ್ ಅದಾಳ್ರಿ. ಯಾವ್ದ್ರಿ? ಈ ಮಹಿಳಾ ಎದ್ರದ ಒಂದು ಯಾವುದೋ ಇದ್ರಾಗ ಅದಾರ್ರಿ. ನೀವು ಅಲ್ಲಿ ಹೋಗಬೇಡಿ. ಅವ್ರ ನಿತೀಶ್ ಅಲ್ಲಿ ಹೋಗಬೇಡಿ ಆಯ್ತಾ. ನಿಮ್ಗೆ ಪರ್ಫೆಕ್ಟ್ ಇದ್ರೆ ಮಾತ್ರ ಹೋಗಿ ಆಯ್ತಾ. ಅವಾಗ ತೊಂದರೆ ಇಲ್ಲ, ನಾವು ನೋಡ್ತೇವೆ. ಅವಾಗೇನಾಗಲ್ಲ, ಪರ್ಫೆಕ್ಟ್ ಆಗಿ ಎಷ್ಟು ಬೇಕಾದ್ರೆ ಸ್ವಿಮ್ಮಿಂಗ್ ಮಾಡ್ಕೊಂಡು. ಅವ್ನು ನೋಡ್ರಿ ಬೆಳಗ್ಗೆ ನಾನೇನು ಅನ್ಕೊಂಬಿಟ್ಟೀನಿ ರೀ, ಹೇಳೋದು ಲೇಟ್ ಮಾಡಿದ್ದಾರೆ ಅವನು. ನಿನ್ನಲ್ಲಿ ಉತ್ಸವಕ್ಕೆ ಹೋಗಿದ್ವಿ ರೀ, ಹೇಳೋದು ಲೇಟ್ ಮಾಡಿದ. ಅದಕ್ಕೆ ನಾನು ಏನು ಮಾಡಿದೆ, 10ಕ್ಕೆ ಅನ್ಕೊಂಡು 10ರಿಂದ 11 ಬ್ಯಾಚ್ ಐತೆ ಅನ್ಕೊಂಡು ಬಂದುಬಿಟ್ಟಿದ್ದೆ ರೀ. ಇವತ್ತಾ? ಹ್ಞೂ ರೀ. 10 ಲಾಸ್ಟ್. ಹಾಂ 10 ಲಾಸ್ಟ್ ಅಂತ್ರಿ. 9ರಿಂದ 10 ನಾವು ಬಂದಿದ್ದ 10ಕ್ಕೆ ರೀ ಇಲ್ಲಿ. ಅವ್ರು ಮತ್ತೆ ಹೇಳಿ ಕಳಿಸಿದ್ರು. ಅಯ್ಯೋ ಬೆಳಗ್ಗೆಯಿಂದ ಇಷ್ಟು ಹತ್ತನಲ್ರಿ. ಅವ್ನು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಸೋದಿತ್ತು ರೀ ಸಾಮಾನು. ಮತ್ತು ಅವ್ನು ಶಾಪಿಂಗ್ ಮಾಡ್ಕೊಂಡು ಹಿಂಗೆ ಬಂದ್ವಿ ರೀ. ಇನ್ನೊಬ್ಬ ಮಗಳು ಏನೇ ಮಾಡ್ತಾರಂದ್ರಲ್ಲ, ಆಕಿ ಫಸ್ಟ್ PU ಅದಾಳ್ರಿ ಸೈನ್ಸ್. ಇದು ರೀ ಜ್ಞಾನಸುಧ. ಹಾಂ ಅಲ್ಲಿ ಇಲ್ರಿ ಕಾರ್ಕಳಲ್ರಿ, ಇಲ್ಲಿ ನಮ್ಮ ಮನೆ ಹತ್ರ ಕಡಿಯಾಳೆ ಐತ್ರಿ, ಕಾಲೇಜ್ ಐತ್ರಿ. ಬರೀ ಸೈನ್ಸ್. ಹಾಂ ಬರೀ ಸೈನ್ಸ್ ಮಾತ್ರ ರೀ. ಅಲ್ಲಿ ಇದೆಲ್ಲ ಐತ್ರಿ, ಎಲ್ಲ ಐತ್ರಿ. ಅಲ್ಲಿ ಕಡಿಯ ಇದರಲ್ಲಿ ಯಾವುದು ಕಾರ್ಕಳದಲ್ಲಿ ಎಲ್ಲ ಐತ್ರಿ, ಕಾಮರ್ಸು ಆರ್ಟ್ಸ್ ಅದೆಲ್ಲ. ಬಟ್ ಇಲ್ಲಿ ಬರೀ ಸೈನ್ಸ್ ಮಾತ್ರ ಐತಿ. ಕುಂಜಿಬೆಟ್ಟ ರೀ ಕಡಿಯಾಳಿ. ಇದು ಓಷನ್ ಪರ್ಲು ಬ್ಯಾಕ್ ಸೈಡ ಬರುತ್ತೆ ರೀ ಅಲ್ಲಿ. ಹೌದಾ? ಹ್ಞೂ ರೀ. ನಮ್ಮ ಮನೆ ಹಿಂದ್ಗಡೆನೇ ಆಗತ್ತೆ ರೀ, ವಾಕೇಬಲ್ ಡಿಸ್ಟೆನ್ಸ್. ಓಷನ್ ಪರ್ಲ್ ಹಿಂದ್ಗಡೆ ಆ ಕಡೆ ಅಲ್ರಿ, ಆ ಕಡೆ ಕೃಷ್ಣ ದೇವಸ್ಥಾನ ಬರ್ತಾರೆ. ಓಷನ್ ಪರ್ಲದು ನೆಕ್ಸ್ಟ್ ರೂಟ್ ಬರುತ್ತೆ ರೀ ಈ ಕಡೆ ಅಪೋಸಿಟ್. ಹಾಂ ಆ ಕಡೆ. ಹಾಂ ಅದ್ರ ಹಿಂದ್ಗಡೆ. ಹಾಂ ಅಲ್ಲಿ ಬರುತ್ತೆ. ಭಾಳ ಚಲೋ ಐತ್ರಿ ಸರ್. ಇದು ಜ್ಞಾನಸುಧ ಭಾಳ ಚಲೋ ಐತ್ರಿ ಕಾಲೇಜ್. ಹೌದು ರೀ. ಇಯರ್ಲಿ ಫೀಸ್ ಎಷ್ಟು ಮಾಡ್ತಾರೆ ಅವರು? 170 ಆಗೈತೆ ಸರ್. 1,70,000. ಹಾಂ ರೀ. ಆಮೇಲೆ ಅವ್ರು ಈಗ ಹಾಂ ಯೂನಿಫಾರ್ಮ್ ಕೊಟ್ಟಾರಿ. ಬಟ್ ಸ್ಟಿಚಿಂಗ್ ಅದೆಲ್ಲ ನಮ್ದು ರೀ. ಬಟ್ಟೆ ಕೊಡ್ತಾರೆ? ಹಾಂ ಬಟ್ಟೆ ಕೊಡ್ತಾರೆ. ಬುಕ್ಸು ನಮ್ದು ರೀ. ಅಯ್ಯೋ ಭಾಳ ಕಷ್ಟ ರೀ ಇಲ್ಲಿ ನಡ್ಸಕ್ಕೆ. ಹಾಂ ಭಾರಿ ಸ್ಕ್ಯಾನರ್ ಅದ ಶಾಲಿ ನಡ್ಸಕ್ಕೆ. ಹಾಂ ಭಾರಿ ರೀ. ಎಜುಕೇಷನ್ ಸಿಸ್ಟಮ್ ಹಾಂ ಭಾಳ ಚಲೋ ಐತ್ರಿ ಸರ್. ಅವಂದು ಅಷ್ಟೇ ರೀ. ಅವ್ರು ನಮ್ಗೇನಂದ್ರೆ ಆ ಕಡೆ ಅಲ್ರಿ ಊಟದ ಪ್ರಾಬ್ಲಮ್ ಬಿಟ್ರೆ ಅನ್ನಲ್ರಿ 3 ಹೊತ್ತು. ಹಿಂಗಾಗಿ ಅವನಿಗೆ ಊಟದಂದ ಪ್ರಾಬ್ಲಮ್ ರೀ. ಭಾಳ ತೆಳಗಾಗ್ಬಿಟ್ಟನ್ರಿ ಅವ್ನು ನಿತೀಶ್. ನಾವು ಹಂಗೆ ನನಗೆ 600 ದಿನದಲ್ಲಿ ಇಲ್ಲಿ ಬಂದಾಗ ನಾ ರಜೆ ಹಾಕಿಬಿಟ್ಟಿದ್ದೆ. ನಾವು ಅಲ್ಲಿ ಮನೆಗೆ ಹೋಗಿ ನಾವು ಅಲ್ಲಿ ಹೋಗಿದ್ದೆ. ನಾವು ಬೈದು ಕಳಿಸಿದ್ದ. ಮೆಡಿಕಲ್ ಕಾಲೇಜಲ್ಲಿ ನಿಮ್ಮ ಮೆಸೇಜ್ ಅಂತ ಇತ್ತು, ಮೆಡಿಕಲ್ ಕಾಲೇಜ್ ಸ್ವಿಮ್ಮಿಂಗ್ ಕೊಡ್ತಿದ್ರೆ ನಿಮಗೆ ಗ್ರೇಟ್. ಅಲ್ಲಿ ಸುಮ್ಮನೆ ಹೋಗೋ ಏನು ಮತ್ತು ಏನು ಗೊತ್ತಿಲ್ಲ ಮೆಡಿಕಲ್ ಕಾಲೇಜಿನಾಗ ಅಲ್ಲಿ ಯಾರು ಸ್ವಿಮ್ಮಿಂಗ್ ಬರೋಲ್ಲ ಕಡಿಮೆ. ಸುಮ್ಮನೆ ಸುಮ್ಮನೆ. ಅಯ್ಯೋ ಶಿವನೇ. ಹಾಂ ಆಮೇಲೆ ಹೋಗಿ ನಾನು ಮಳೆಗಾಲದಾಗೆ ಜಾಯ್ನಿಂಗ್ ರಿಪೋರ್ಟ್ ಕೊಟ್ಟೇನೆ ಇಲ್ಲಿ. ಏನು ಹೋದು ಅಂತ ಮಳೆ ಸುರಾಗತ್ತಿದ್ರು ಅವರು. ನಮ್ಗೆ ರೂಮ್ ಏನು ಮಾಡಿದ್ರೆ ಸ್ವಿಮ್ಮಿಂಗ್ ಪೂಲ್ನಾಗ ಒಂದು ರೂಮ್ ಐತಿ, ಅಲ್ಲೇ ಇರಿ ನೀವು. ಯಾಕೆ ಸುಮ್ಮನೆ ರೆಂಟ್ ಕೊಡ್ತೀವಿ? ಇಲ್ಲಿ ಇರಬೇಕಾದ್ರೆ ನೀವು ಪೋಸ್ಟ್ ಮಾಡಿ ಡಾಕ್ಟ್ರೇಟ್ ಮಾಡಿರ್ತಾರಲ್ರಿ, ಅವ್ರು PG ಮಾಡ್ತಿರ್ತಾರೆ, ಅವ್ರೊಟ್ಟಿಗೆ ಇರಬೇಕು. ಇರೋಕ್ಕಾಗಲ್ಲ ಸುಮ್ಮನೆ. ಅವರು ಡಾಕ್ಟ್ರಸ್ ಹಾಕ್ತಾರ, ನಿಮ್ಗೆ ಸರಿಯಾಗ್ತದೆ ಗೊತ್ತಿಲ್ಲ. ಹಂಗೆ ಒಬ್ಬನ ಕೇಳಿದ್ರಿ ನಾನು. ಒಂದು ರೂಮ್ನಲ್ಲಿ 2 ಕಾಟ್ ಇರ್ತಾವೆ. ಅವ್ರಿಗೆ ಮಾತಾಡೋಕ್ಕೆ ಕೊಡ್ತಿರ್ತಿಲ್ಲ. ಸ್ಟಡಿಗಲ್ರಿ ಅವ್ರು ಮಾಡ್ತಿರ್ತಾರೆ. ಹಂಗೆ ನೋಡಿದ್ದೆ ನಾನು. ಮತ್ತು ಹಿಂದ್ಗಡೆ ರೂಮ್ ಸ್ವಿಮ್ಮಿಂಗ್ ಪೂಲ್ ಹಿಂದ್ಗಡೆ. ಫಸ್ಟ್ ನನಗೆ ಒಂದು 4-5 ತಿಂಗಳು ಒಟ್ಟು ಬಿಡಿಸಲೇ ಇಲ್ಲ. ಅಲ್ಲಿದೈತನ್ರಿ ಊಟ. ಅದೇ ಇಲ್ಲಿ ಊಟ ನಾವು 25 ವರ್ಷ ಆಗುವಂಗೆ 24 ವರ್ಷ ಆಗುವಂಗೆ ನಾವು ಜೋಳದ ರೊಟ್ಟಿ,
ಅಲ್ಲೇ ಹಿಂಗೆ ತಿಂದು ಹೌದು ಹೌದ್ರಿ ಅಯ್ಯೋ ನಮಗೂ ಅದ ರೀ. ಆಮೇಲೆ ಪಟ್ಯಾಳಕ್ಕೆ ಹೋದ್ನೆಲ್ಲ ಅಲ್ಲಿ ಫುಡ್ ಚೇಂಜ್ ಆಯಿತು. ಅಲ್ಲಿ ನಾನು ವೆಜಿಟೇರಿಯನ್ ಮೆಸ್ಸಿಗೆ ಹಾಕಿದ್ದೆ ನಾನು. ಹಾಂ 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 ಅವರೆಲ್ಲರೂ ನಾನ್ ವೆಜ್ ಅವರೆಲ್ಲ ಹಿಂದಿ ಅಲ್ರಿ. ಹೌದೌದು. क्या यार इतना स्विमिंग करते हैं वो नॉलेज को एनरोलमेंट करो. ಅದು ಬೇಕು ಗಾಡ ಮಾಡೋಕ್ಕೆ ಹಾಕಿದ್ದೀನಿ ನಾನು. ಹಾಂ ಅದೇ ಸ್ವಲ್ಪ ಆಮೇಲೆ ಅದು ಲೈಟ್ ಆಗಲಿಲ್ಲ ನಾನು ಹೊಸದಾಗಿ. ಮತ್ತು ಬೆಳಗಾವಿದಾಗಿದ್ದೀನಿ ಇದೇ ಡಿಪಾರ್ಟ್ಮೆಂಟ್ ಯುವ ಸಬ್ಲಿಕ್. ಅದು ಟೆಂಪ್ರರಿ ಮಾತ್ರ, ವರ್ಷ ಆರ್ಡ್ರ್ ಕೊಡೋದು. US ಕೊಟ್ಟರೆ ಮತ್ತೊಂದು ವರ್ಷ ಮತ್ತೆ ಆರ್ಡ್ರ್ ಕೊಡೋದು. ಹಾಗಾಗಿ ನನಗೆ ಅದು ಹೋಗೋದು ಅವ್ರಿಗೆ ಜೀವಿ ಅನ್ನೋದು ನಮಗೆ ಲೈಟ್ ಆಗಲಿಲ್ಲ. ಆದರೆ ನಾವು ಅವಾಗಿದ್ದಾಗ ಜೀವರಾಜ್ ಆಳ್ವಾಯ್ತು ಕೋರ್ಟ್ಲೀಸ್. ಏನು ಜೀವರಾಜ್ ಆಳ್ವ ಗೊತ್ತಾ ನಿಮಗೆ? ಕೇಳೀನಿ. ಜೀವರಾಜ್ ಆಳ್ವಾಯ್ತು ನಮ್ಮ ಊರಿನಲ್ಲಿ ಒಬ್ಬರು ಉಪ್ನಾಳ ಗೂಳಪ್ಪ ಅಂತಿದ್ರು, ನೀವು ಕೇಳಿರ್ಬೇಕು. ಭಾಳ ಫೇಮಸ್ MLA ಅವರು. ಕಲ್ತದ್ದು ಬರೇ 3ನೇ ಕ್ಲಾಸ್. ಆವಾಗ್ರೆ ನನಗೆ ಗೌರ್ಮೆಂಟಿಂದ 8,000 ರೂಪಾಯಿ ಸ್ಕಾಲರ್ಶಿಪ್ ಸಿಗೋದಿತ್ತು. ನಾನು ಲೆಟ್ರ್ ಹಾಕಿದ್ದು ಒಟ್ಟ ಕೊಡಲೇ ಇಲ್ಲ. ಕಡೆಗೆ ನಮ್ಮ MLA ನಮ್ಮ ಮನೆ ಬಗ್ಗದಾಗ ಅವ್ರಿಗೆ ದೊಡ್ಡಪ್ಪ ಆಗಿದ್ರು, ದೊಡ್ಡಪ್ಪ ಅಂತ. ಅವಾಗ 3 ಲೆಟ್ರ್ ಇಟ್ಕೊಟ್ರಿ. ಅದ್ರ ಏನು ಬರೀತಿ ಬರೀ ನನಗೊಂದು ಕೊಡು, ಒಂದು ರಿಜಿಸ್ಟರ್ ಪೋಸ್ಟ್ ಮಾಡು, ಒಂದು ನೀವು ಅಂತ ಹೇಳಿದ್ರು. ಆಮೇಲೆ ಸೀದಾ ಮಾಡ್ತೀನಿ. ಅಷ್ಟೊಳಗೆ ನನಗೆ ಇಂಟರ್ವ್ಯೂ ಬಂದಿತ್ತು ಸ್ಟೇಡಿಯಮ್ನಾಗ. ಅದು ಎಷ್ಟು ಇಫೆಕ್ಟಿವ್ ಬಂದಿತ್ತಂದ್ರೆ ನಾನು ಇಂಟರ್ವ್ಯೂ ಕುಂತಿದ್ರೆ ಇಲ್ಲಿ ಜೇನು ಸೆಂಟರ್ ಅಂದರೆ ಯಾರು ಅಂತ ಕೇಳ್ಕೊಂಡು ನಾನೇ ಅಂತ ಇದು ಇಂಟರ್ವ್ಯೂ ಆದಮೇಲೆ ಬನ್ನಿ ಆಯಿತು. ಹೋಗಿ ಚೆಕ್ ರೆಡಿ ಇತ್ತು. ಅವಾಗಿನ ಕಾಲ ಏನು ಮತ್ತು ಭಾರಿ ಮತ್ತು ಇದು ರೀ ಏನು ಅವಾಗಿಂದೆಲ್ಲ ದುಡ್ಡು ಬೆಲೆ ಇತ್ತು ಅವಾಗ. ಆಮೇಲೆ ನನಗೆ ಬೆಳಗಾವಿಗೆ ಹಾಕಿದ್ರು. ಬೆಳಗಾವಿಗೆ ಹಾಕಿದ್ದೀನಿ. ಅಲ್ಲಿ ಬೆಳಗಾವಿಂದ ಗೋವಾ ಬೇಸ್ ಸ್ವಿಮ್ಮಿಂಗ್ ಪೂಲ್ ಹೋಗಿತ್ತು. ಅದು ನನಗೆ ಅಲ್ಲಿ ರಾಮದೇವ್ ಹೋಟ್ಲ್ ಹತ್ರ ಅದು ಹಾಸ್ಟೆಲ್. ಅಲ್ಲಿಂದ 2 ಸಲ ಬರಬೇಕು ನಾನು. ಯಾಕೋ ಇದಾಯ್ತು ನನಗೆ ಹೀಟ್ ಭಾಳ ಆಯ್ತು. ಕೋಲ್ಡ್ ಅಲ್ರಿ ಬೆಳಗಾವಿ. ಹೌದ್ರಿ ಯಾವಾಗಲೂ ಮಳಿನೇ ನೀರು ಕೋಲ್ಡ್ ಅಂದ್ರೆ ಇದು 3 ಪಟ್ಟು. ಈಗೇನು ಕೋಲ್ಡ್ ಅಂದರೆ ಇದು 3-4 ಪಟ್ಟು ಕೋಲ್ಡ್ ಅಷ್ಟು ಬರ್ತೈತಿ. ಹೀಗಾಗಿ ಅಷ್ಟೊಳಗೆ ಇದು ಸಾಲ್ ಬಂತು ಸಚಿವ ಮೆಡಿಕಲ್ ಕಾಲೇಜ್. ಇದು ಕೋಸ್ಟಲ್ ಏರಿಯಾ ಅಲ್ರಿ, ನಡೀತೈತೆ. ಅವಾಗ ಪಾಪ ಇವರೆಲ್ಲ ಏನು ನೋಡ್ತಾರೆ ಮೆಡಿಕಲ್ ಕಾಲೇಜ್ ಅಲ್ರಿ. ಫೆಸಿಲಿಟಿ ಎಲ್ಲ ಚಲೋ ಇತ್ತು. ಏನ್ರಿ ಅಂದರೆ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಲೋಕಲ್ ಮಂದಿ ಅಂತ ಟ್ರೀಟ್ ಮಾಡ್ತಾರೆ. ಕುಡಿತದ ನಮ್ಮ ಭಾಷೆ ನೋಡೆಲ್ಲ ಒಂದು ಸ್ವಲ್ಪ ಟ್ರೀಟ್ ಮಾಡ್ತಾರೆ. ನಾವಂದ್ರೆ ಇಲ್ಲಿ ಹಿರಿಯ ಅಂತೇಳಿ ಅವ್ರಿಗೆ ಹಿರಿಯ ಅಂದ್ರೆ ಇಷ್ಟ ಬರಲ್ಲ. ಅವ್ರು ಒಂದ್ಸಲ ನನಗೆ ಎಂಥದ್ದು ನೀವು ಹಿರಿ ಹೇಳಿದ್ರೆ ನನಗೆ ಅಂತ ಹೇಳಿದ್ರೆ ಅಲ್ಲಿ ಮೆಡಿಕಲ್ ಕ್ಲರ್ಕ್ ಇದ್ರಲ್ರಿ ಹೇಳ್ತೀವಿ ಎಂಥದ್ದು ನೀವು ಮಾತಾಡ್ತೀವಿ ಫ್ಲೋರಲ್ ಅದು ಬಹುವಚನ ಇದೆಲ್ಲ ಬೇಡ ನಮಗೆ ಅಲ್ಲಿ ಹೋಗಿ ಸಾಕು. ಅಯ್ಯೋ ಶಿವ, ಅದೇ ಜೋರು ಮಾಡಿ ಹೇಳಿಲ್ಲ. ಅದೇ ಅವ್ರು ಹೇಳೋದೇ ಹಂಗೆ ರೀ. ಅವ್ರು ಹೇಳೋದೇ ಅಷ್ಟೇ ರೀ. ಅವ್ರು ಹೇಳೋದೇ ಪೊಲೈಟ್, ಬಟ್ ಅದೇ ಭಾಳ ಸೀರಿಯಸ್ ಇಲ್ಲಿ. ಆಮೇಲೆ ಒಂದ್ಸಲ ಆಫೀಸ್ಗೆ ಹೋಗ್ತಾ ಇದ್ದೆ. ನಮ್ಮ ಕಡೆ ಸಾಹೇಬ್ರ ಅಂತ ಗೊತ್ತಿಲ್ಲ ಆಫೀಸರ್ಗೆ. ಹೌದೌದು. ಸಾಹೇಬ್ರ ಅದರ ಕೇಳಿದ್ರೆ ಗೊಳ್ಳನ್ನು ಹಾಕ್ತಿದ್ದಿದ್ದು. ಅಯ್ಯೋ ಶಿವ. ಸಾಹೇಬ್ರ ಅದರ ಕೇಳಿದ್ರೆ ಗೊಳ್ಳನ್ನು ಹಾಕ್ತಿದ್ದಿದ್ದು. ಯಾಕೆ ಹೇಳ್ತಾರೆ ಅಂತ ಕಡೆಗೆ ಒಬ್ಬ ಹೇಳಿದ, ಈ ಸಾಹೇಬ್ ಅಂತ ಹೇಳಿದ್ದಲ್ಲ, ಸಾಹೇಬ್ ಅಂದರೆ ಮಾತ್ರ ಸಾಹೇಬ್ ಹೇಳ್ತಾರೆ. ಅಯ್ಯೋ ಕೃಷ್ಣ. ಹಾಗೆ ಬಟ್ ಒಳ್ಳೇದು. ಅದು ಭಾಷೆಗೆ ಅದೇ ರೀ ಅವ್ರದ್ದು ಮೀನಿಂಗ್. ಒಂಥರ ನಮ್ಮ ಭಾಷೆ ಆಮೇಲೆ ರೂಮಲ್ಲೇ ಇದು ಮಾಡಿದ್ರು. ಫಸ್ಟ್ 3-4 ತಿಂಗಳು ನಾವು ಏನು ಮಾಡ್ತಿದ್ದಿಲ್ಲ ಅಡುಗೆ ಮಾಡಬೇಕು. ಕಡೆಗೇನು ಇಲ್ಲಿ ಉಡುಪಿಯಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದರು, ಕ್ಷೀರಸಾಗರ ಅಂತೇಳಿ ಅವ್ರು ಧಾರವಾಡದವರು. ಅವನಿಂದೆಲ್ಲ ಕರ್ತಿದ್ರು. ಅವರು ಇಲ್ಲಿ ಸೂಪರ್ ಬಜಾರಲ್ಲಿ ಜಾಸ್ತಿ ಗೊತ್ತಿಲ್ಲ, ಮುನ್ಸಿಪಾಲ್ಟಿ ಗೊತ್ತಿಲ್ಲ. ಆದರೆ ಆ ಎದುರು ಬೇಗಡೆ ಒಬ್ಬರು ಮನೆಯಲ್ಲಿ ಒಂದು 4 ಮನೆ ಇದ್ದವು. ಒಂದೊಂದು ಮನೆಯಲ್ಲಿ 3-4 ಜನ ಇದ್ದು ಸ್ವತಃ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ರು ಅವರು. ಆವಾಗ ನಾನು ಅವ್ರಿಗೆ ಸೇರಿದೆ. ಅವ್ರಿಗೆ ಸೇರಿ ನಾನು ಅಡುಗೆ ಮಾಡಿದ್ದಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ರೀ. ಅವ್ನು ಪಾಪ ಅಷ್ಟೇ. ಅವನು ಏನು ಕ್ಲಾಸಲ್ಲಿ ಇದಕ್ಕಿಂತ ಅವನು ಇದು ಮಾಡ್ತಾನೆ.
ಇವ್ನು ಭಾಳ ವೀಕ್ ಆಗ್ಬಿಟ್ಟಾನ್ರಿ ಇವ್ನು ಕಾಲೇಜ್ ಊಟ ಅದು 3 ಹೊತ್ತು ರೈಸ್ ಹುಷಾರು ಅಲ್ಲಿ ಚಪಾತಿ ಇರ್ತದಲ್ಲ, 1 ಹೊತ್ತು ಕೊಟ್ಟಾರಂತ್ರಿ ಸರ್. ಚಪಾತಿ ಮತ್ತು ನಾನ್ ವೆಜ್ ಐತಿ ಇನ್ನಿಲ್ಲ. ನಾನ್ ವೆಜ್ ಅದು ಇದ್ರದಲ್ರಿ ಅಲ್ವಾ ಯಾಕೆ ಮೊಟ್ಟೆ ಕೊಡ್ತಾರಂತ. ಮೊಟ್ಟೆ ಮತ್ತು ಈರುಳ್ಳಿ ಹಾಕದೇ ಇರುವಂಥದ್ದು ಪಲ್ಯ ಹ್ಞೂ ರೀ ಆಮ್ಲೆಟ್. 20 ಹಾಂ ಹಾಂ ಅವನೇನಂದ್ರೆ ಬಾಯ್ಲ್ಡ್ ಎಗ್ ಒಂದು ಕೊಡ್ತಾರಂತ್ರಿ ಒಂದು ಸರಿ ಯಾವಾಗ. ಇದು ಇಲ್ಲಾಂದ್ರೆ ಅವ್ರಿಗೆ ಚಪಾತಿ ಯಾವಾಗ ಒಮ್ಮೆ ರೀ ಬರೀ ರೈಸ್ ಅಂತ್ರಿ. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟೂ ಈ ದೋಸೆ ಇಡ್ಲಿ ಕಡಿಮೆ ಮಾಡಿ ಬರೀ ರೈಸ್ ಅಂತ್ರಿ. ಅದೇ ಇಡ್ಲಿ ಒಳಗೆ ಇಲ್ಲಂತ್ರಿ ಅದು ಈಗ ಇಡ್ಲಿ ಅಷ್ಟೇ ರೀ, ಅದನ್ನೂ ಈಗ ಕಡಿಮೆ ಮಾಡಿಬಿಟ್ಟಾರಂತ್ರಿ. ಏನಂದ್ರೆ ಈಗ ಚಿತ್ರಾನ್ನ ಪುಳಿಯೋಗರೆ ಸ್ಟಾರ್ಟ್ ಮಾಡ್ಯಾರಂತ, ಅದು ರೈಸು ಮಧ್ಯಾಹ್ನ ರೈಸು. ಹ್ಞೂ ರೀ ಹಾಂ ರೀ. ಸ್ಟಾರ್ಟಿಂಗೆಲ್ಲ ಚಪಾತಿ ಅದು ಕೊಡ್ತಿದ್ರಿ, ನಾವು ಅದನ್ನು ಕೇಳಿದ್ವಿ ಸ್ವಲ್ಪ ಪರವಾಗಿಲ್ಲ ಎಕ್ಸ್ಟ್ರಾ ಆದರೂ. ಅದು ಒಂದು ಬಿಸ್ನೆಸ್. ಹಾಂ ರೀ. ಉಳಿತಾಯ ಮಾಡಲಿಕ್ಕೆ ಆಮೇಲೆ ಫಂಕ್ಷನ್ ಎಷ್ಟು ಮಾಡ್ತಾರೆ ರೀ ಸರ್ ಅವರು. ಮೊನ್ನೆ ಬಂದವ್ರಿಗೆ ರೀ ಸರ್, ಮೊನ್ನೆ ಎಷ್ಟು ಅವನು ಎಲ್ಲ ಇವರು ಸಲ್ಮಾನ್ ಅಲಿ ಅಂತ ಅವನು ಸಿಂಗರ್ನ ಕರ್ಸ್ಯಾರಿ. ಅವ್ರಿಗೆ ಎಷ್ಟೆಷ್ಟು ಖರ್ಚು ಮಾಡಿ ನಾದ ಅಂದೆ ಅವ್ರನ್ನ ಕರ್ಸ ಬರ್ಲಿ ನಿಮ್ಗೆ ನೆಟ್ ಊಟ ಚಾರ್ಜ್ ಮಾಡ್ತಾರೆ ರೀ ಸರ್. ಖರ್ಚು ಮಾಡ್ತಾರೆ. ಹಾಂ ಹುಡುಗರಿಂದ ತೊಗೊಂತಾರಲ್ಲ ಅದನ್ನು ಅವ್ರಿಗೆ ಕೊಟ್ಟು ಅಷ್ಟೇ ರೀ. ಊಟ ನೆಟ್ಟಿಗೆ ಇದು ಮಾಡಲ್ಲ ಏನಿಲ್ಲ. ಅವ್ರು ಆ್ಯಕ್ಚುಲಿ ಕರೆದಿದ್ರು ನನಗೆ ಸ್ವಿಮ್ಮಿಂಗ್ ಕೋಚಿಂಗ್ ಕರೆದಿದ್ರು ನನಗೆ. ಹೌದ್ರಿ. ಹಾಂ ಅದು ಸ್ವಿಮ್ಮಿಂಗ್ ಪೂಲ್ ನೋಡಿ ಬಂದೆ ನಾನು. ಸರಿ ಇದ್ದಿಲ್ಲ, ಅದು ಮೇಂಟೆನೆನ್ಸೇ ಇಲ್ಲ. ಅದು ನನ್ನ ತಲೆ ಮೇಲೆ ಬೇಕಂತ ನಾವು ಬೇಡ. ಹೌದು ಬಿಡಿ. ನಾನು ಹೇಗೆ ಬೇಕಾದ್ರೆ ಒಂದೊಂದು ತಿಂಗಳ ಹೀಗೆ 15 ದಿನ 20 ದಿನ ಕೋಚಿಂಗ್ ಮಾಡ್ತೀನಿ ಅಂತ. ಹಾಂ ಅಲ್ಲಿ ಹೋಗ ಆ ಕಡೆ ಹೋಗಲ್ಲಿ. ಹೀಗೆ ಮಾಡ್ತಾನೆ. ಹ್ಞೂ ರೀ. ಈಗ ಸೈಡಿಂದ ಹೊಂಟ್ಬಿಟ್ಟನ್ರಿ ಸರ್. ಅದು ಈಗ ಒಟ್ಟು ಫ್ಲ್ಯಾಟ್ ಆಗ್ಬೇಕಂತ ನಾವು. ಆ ಕಡೆ ಹೋಗೋಕಂದ ಆರ್ಯನ್. ನೀವು ಇದು ಅಂದರೆ ನಮ್ಮೊಂದು ಕೆಲವು ಕೋಟಕ್ ಮಹೀಂದ್ರ ಬ್ಯಾಂಕ್ ಹೇಳಿದ್ನೆ, ಅವರು ಕೆಲವರು ಅಡ್ವೈಸರ್ ಇದ್ದಾರೆ, ಫೈನಾನ್ಷಿಯಲ್ ಅಡ್ವೈಸರ್ ಇದ್ದಾರೆ. ನೀವು ಏನಾದರೂ ಅಂದರೆ ಫಾರ್ ಫ್ಯೂಚರ್ ಪರ್ಪಸ್ ನಿಮಗೋಸ್ಕರ ಏನಾದರೂ ಇನ್ವೆಸ್ಟ್ ಮಾಡೋದ್ರೆ ಹೇಳಿ. ಹಾಂ ಹೇಳ್ತೀನಿ ಸರ್. ಒಂದ್ಸಲ ಅಂದರೆ ಫಿಕ್ಸ್ಡ್ ಇಡ್ಬೇಕಂತ. ಫಿಕ್ಸೆಡ್ ಇಡ್ಬೋದು, ವರ್ಷ ತುಂಬೋದು. ಒಳ್ಳೆ ಪ್ಲ್ಯಾನ್ ಇದೆ ಒಂದು. ಏನಂದರೆ ಅಲ್ಲ ಅದು ನ್ಯಾಷನಲೈಸ್ ಅಂದರೆ ಸರ್. ನ್ಯಾಷನಲೈಸ್ ಮತ್ತು ಅದು ಇಟ್ ಈಸ್ ಕಮ್ಮಿಂಗ್ ಅಂಡರ್ ಇದೆ ಅಂತಾರೆ. ಅದರಲ್ಲೇ ಬರ್ತಾರೆ ಅವ್ರು. ಬೇಕಾದ್ರೆ ಒಂದ್ಸಲ ನೀವು ಫ್ರೀ ಇದ್ದ ಹೇಳಿ ಜಸ್ಟ್ ಮಾತಾಡ್ಲಿಕ್ಕೆ ಕರ್ಕೊಂಡು ಬರ್ತೀವಿ. ನಾನು ಅದೇ ಅಂದ್ಕೊಂಡಿವ್ರಿ. ಈಗ ನಾನು ನೋಡ್ತೀನಿ ಇಲ್ರಿ. ಈಗ ನಮ್ಮ ಹಸ್ಬೆಂಡ್ ಹೇಳಿದ್ನಲ್ಲ ಅದು ಹೊಲದ್ದು. ಈಗ ನೆಕ್ಸ್ಟ್ ಈ ತಿಂಗಳೊಳಗೆ ಒಂದು ಏನಾರು ಫೈನಲ್ ಆತಂದ್ರೆ ಒಂದು ಹೊಲ ಈಗ ಅವ್ರು ಕೊಡ್ತಾರಂತ್ರಿ 3 ಎಕರೆ. ಈಗ ತೊಗೊಂಡು ಮಾರ್ತೀನಿ ಅಂತ ಕೊಡ್ತಾರೆ. ಈಗ 3 ತೊಗೊತಾರೆ ಇವರು. ಆಮೇಲೆ ಅದು ಕೇಸ್ ಹಾಕ್ತೀನಿ ಅಂತ ಹೇಳ್ಯಾರ್ರಿ ಅವರು. ಇವ್ರು ನಮ್ಮ ಲಾಯರ್ ಹೇಳ್ಕೊಟ್ಟಾರಿ ಅವ್ರಿಗೆ. ಇವ್ರು ನಮ್ಮ ಯಜಮಾನ್ರು ಹೋಗಿ ಅದು 3 ಎಕರೆಗೆ ಬಿತ್ಕೊಂಡು ಕುಂತ್ಬಿಟ್ಟಾರೆ ಈಗ ಹೊಲ್ದಾಗ. ಅಲ್ಲೆಲ್ಲ ಜಾಬ್ ಬಿಟ್ಟು ಬಂದು ದುಬೈಯಿಂದ ಬಂದು ಬಳ್ಳಾರಿಗೆ ಕುಂತ್ಬಿಟ್ಟಾರೆ ಈಗ. ಅದೇನು ಮಾಡ್ತಿರೋರು ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರಿ ಅವರು. ಈ ಸೋಲಾರ್ ಬಿಸ್ನೆಸ್ಸು, ಆಮೇಲೆ ಅದರದ್ದು ಇನ್ಸ್ಟ್ರೂಮೆಂಟ್ ಅವನ್ನೆಲ್ಲ ಇದು ಮಾಡ್ತಿದ್ರು. ಬೆಂಗಳೂರಾಗ ಅದನ್ನ ಮಾಡ್ತಿದ್ರು. ಅಲ್ಲೇ ಹೋಗಿದ್ರಿ ಅವರು, ಅದ್ರದ್ದು ಮಾಡ್ತಿದ್ರು ಅಲ್ಲೇ ಅವ್ರ ಅಕ್ಕನ ಮನೆಗಿದ್ದು. ಅದಕ್ಕೆ ನಾನು ಏನಂದೆ, ಇವನು ಹಿಂಗಾತಂದ್ರೆ ಇದು ಅಲ್ಲಿ ಜಾಬ್ದು ಅಟ್ಲೀಸ್ಟ್ ಟೈಮ್ ತೊಗೋರಿ, 1-2 ತಿಂಗಳ ರಜಾ ಅಂತಂದು. ಇಲ್ಲಿ ಕೆಲಸ ಐತಂದ್ರೆ ಬಿಟ್ಬಿಟ್ಟಾರಿ ಇವರು. ಬರೀ ಇಂಥವ ಕೆಲಸ ರೀ. ಜಾಬ್ ಸಿಗೋದು ಕಷ್ಟ ರೀ. ಈಗ ಇದಾಗಿತ್ತು ಅವ್ರಿಗೆ. ನಮ್ಮ ಯಜಮಾನ್ಗೆ 53 ಆಗೈತೆ ರೀ ಅವರಿಗೆ. ಹಾಂ ರೀ. ಕೆಲವರು ಪ್ರೈವೇಟ್ನಲ್ಲಿ ಅಡ್ವೈಸರ್ ಅಂತ ಕರೀತಾರೆ. ಹಾಂ ಅಡ್ವೈಸರ್ ಅಂದ್ರೆ ಗೊತ್ತಾ? ಅಡ್ವೈಸರ್ ಅಂದರೆ ಸಲಹೆಗಾರರು. ಹಾಂ ಸಲಹೆ ಕೊಡೋದು. ಅಂದರೆ ದೊಡ್ಡ ಕಂಪ್ನಿಯಲ್ಲಿ ಒಂದು ಆಫೀಸ್ ಕೊಡ್ತಾರೆ. ಅವರು ಸಲಹೆ ಎಲ್ಲ ಕೇಳಿಕೊಂಡು ಹಿಂಗೆಲ್ಲ ಮಾಡ್ತಿರ್ತಾರೆ. ಬೆಂಗಳೂರಿನೆಲ್ಲ ಇರ್ತಾರೆ. ಇವರು ನಾವು ಹೇಳಿದ್ನಲ್ರಿ ಅವ್ರು BSc ಆಗೈತೆ ರೀ. BSc ಅದ್ರ ಮೇಲೆ ಅವ್ರು ಬಿಸ್ನೆಸ್ ಮಾಡಕತ್ತ ಬಿಟ್ರಿ. ಭಾಳ ಏನು ಓದಿಲ್ರಿ, ಬರೀ ಪಾಸ್ ಅದ್ರಾಗ ಐತ್ರಿ. ಹಿಂಗಾಗಿ ಅಷ್ಟು ಓದಿಲ್ರಿ. ಇನ್ನೂ ನಮ್ಮ ನಾದ್ನಿ ಓದಾಳ್ರಿ, MSc ಓದಾಳ್ರಿ. ನಮ್ಮ ನಾದ್ನಿ ಅಲ್ಲಿ ಇದ್ರಾಗ ಬೇರಿನೊಳಗೆ ಜಾಬ್ ಮಾಡ್ತಾಳ್ರಿ. ಅವ್ರ ಯಜಮಾನ್ರು ಪೀಡಿಯಾಟ್ರಿಷನ್ ರೀ. ಇವರು 2 ಟ್ವಿನ್ಸ್ ಅದಾವ್ರಿ, ಒಂದು ಗಂಡು ಒಂದು ಹೆಣ್ಣು. ಆಕಿ ಜಾಬ್ ಮಾಡ್ತಾರೆ ಅಲ್ಲಿ. ಮಸ್ತ್ ಸ್ಯಾಲ್ರಿ ಐತ್ರಿ ಅವ್ರಿಗೆ. ಅವ್ರು ಚಲೋ ಐತ್ರಿ. ಈಗ ನಾನು ಅದನ್ನ ಹೋಗಿ ಅಂದ್ರೆ ಅವ್ರ ಮನೆಗೆ ಇರ್ಬೇಕಂದ್ರಿ. ನಾ ಅದಕ್ಕೆ ಆಗಲ್ಲ ಅಂದ್ರೆ
ಬೇರಿನೊಳಗೆ ನಮ್ಮ ನಾದಿ ಮನೆ ಬಿಟ್ಟು ಬರೋವಲ್ರಿ. ನಮ್ಮ ಅತ್ತಿನೂ ಅಲ್ಲೇ, ಇವರು ಅಲ್ಲೇ. ಅವ್ರ ಮನೆಗಿದ್ರೆ ನಮ್ಗೆ ಸರಿ ಅನ್ನಿಸಲ್ರಿ. 2 ತಿಂಗಳು ಹೋಗಿದ್ದೆ ರೀ ಸರ. ಅಲ್ಲೆಲ್ಲ ಕ್ಲೈಮೇಟಿಗೆ ಪ್ರಶ್ನೆ ಅಲ್ರಿ ಸರ. ಏನಾದರೂ ನಾದಿನಿ ಮನ್ಯಾಗ ಇರೋದು ಸರಿ ಅನ್ಸಲ್ರಿ. ನಾವೆಲ್ಲ ಅನ್ಸ್ಕೊಂಡ್ಬಿಟ್ಟಿವಿ. ತಂಗಿ ಅಕ್ಕ, ಗಂಡನ ಅಕ್ಕ ಅವರೆಲ್ಲ ನಮಗೆಲ್ಲ ಟಾಂಟ್ ಹೋಗ್ಯಾರಿ. ನಮ್ಮ ಯಜಮಾನ್ರು ಇದ್ರಿಗೆಲ್ಲ ನಮ್ಮ ಅತ್ತಿದ್ದಾಗೆಲ್ಲ ಎಷ್ಟು ದಿನ ಅಂತ ಬಂದಿರ್ತಾರೆ. ಹಂಗೆಲ್ಲ ಹೇಳೋದು. ಅದಕ್ಕೆ ನಾನು ಬಂದ್ಬಿಟ್ಟೆ ರೀ ವಾಪಸ್. ನಾನು ಇವ್ರಿಗೆ ಹೇಳಿದೆ, ಬರೇ ಮನೆಗೆ ಮಾಡಂಗಿದ್ರಿ ಹೇಳು, ಇಲ್ಲೇ ಇದ್ಬಿಡೋಣ ಅಂತ. ಅವ್ನು ಇನ್ನೂ 3 ತಿಂಗಳು ಇದ್ದಾರೆ. ನಮಗಿನ್ನೂ ಗೊತ್ತಾಗಿರಲಿಲ್ಲ. ಅದಕ್ಕಂತ ನಾ ಏನು ಮಾಡಿದೆ, ಹಂಗೆ ಹೇಳಿ ನಮ್ಮ ಯಜಮಾನ್ರು ಇಲ್ಲ ನಮ್ಮ ಅಕ್ಕನ ಹತ್ರ ಇರೋದು, ಅವು ಮಕ್ಕಳು ನೋಡ್ಕೊಳಕ್ಕಾಗಲ್ಲ, ಅಮ್ಮ ಹೋಗ್ಬೇಕಾಕ ಅಂದ್ರೆ ಹಂಗಂದಕ್ಕೆ ನಾ ಬಂದುಬಿಟ್ಟೆ ನನ್ನ ಮಗನ ಕರ್ಕೊಂಡು. ನೀನು ಬಂದು ಹೋಗಪ್ಪ. ಎಲ್ಲರ ಮನೆಗೆ ಅದೇ ಇರೋದು.